ಹೈಕಮಾಂಡ್ ಸಂಪೂರ್ಣ ವೀಕ್ ಅನ್ನೋದು 10 ವರ್ಷಗಳ ಹಿಂದೆನೇ ವೀಕ್ ಆಗ್ಬಿಟ್ಟಿದೆ. ಅಂದರೆ ಸಿದ್ದರಾಮಯ್ಯ ಅವರು ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನ ನಿಲ್ಲಿಸಲಿಕ್ಕೆ ಮತ್ತೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡೋದು ಡೈವರ್ಟ್ ಮಾಡ್ತಿದ್ದಾರೆ. ಅಂದರೆ ಬರೀ ರಾಜಕೀಯ ಸುದ್ದಿಗಳು. ನಾನು ಒಂದು ಮಾತನ್ನು ಹೇಳಿದೆ ತಮಗೆ, ಅವರು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೇಗಾದರೂ ತಪ್ಪಿಸಬೇಕು, ನಾನು ಇಳಿಬಾರ್ದು, ಅವ್ರು ಕೂಡಬಾರ್ದು ಅನ್ನೋದು ಒಂದು ಲೆಕ್ಕ. ಲಾಸ್ಟ್ ಟೈಮ್ ಇದು ಹೇಳಿದ್ರು ನೀವು. ಹೌದು. ಎರಡನೇದು ಬಂದು ಪಬ್ಲಿಕ್ಕಲ್ಲಿ ನಿರಂತರವಾಗಿ ಯಾವುದೋ ಒಂದು ಸಮಾವೇಶಗಳು ಮಾಡೋದ್ರ ಮೂಲಕ ಜನಗಳಲ್ಲಿ ಇದ್ದಾನೆ, ಇವ್ರನ್ನ ತೆಗಿಬಾರ್ದು ಅಂತೇಳಿ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡುವಂಥದ್ದು. ಈ ರೀತಿ ಬರೀ ರಾಜಕೀಯನೇ ಮಾಡ್ತಾ ಇದ್ದಾರೆ ಬಿಟ್ಟರೆ ನಿಮಗೆ ಅಭಿವೃದ್ಧಿ ಕೆಲಸಗಳೂ ಇಲ್ಲ. ಜೊತೆಗೆ ಅವ್ರ ಮೇಲೆ ಇಷ್ಟೆಲ್ಲ ದೊಡ್ಡ ಅಪಾದನೆ ಬಂದ ಮೇಲೆ ಮೊದಲನೇ ದಿನವೇ ಅವ್ರೇನಾದರೂ ರಾಜೀನಾಮೆ ಕೊಟ್ಬಿಟ್ಟಿದ್ರೆ ಇಷ್ಟೆಲ್ಲ ಹೊರಗಡೆ ಸುದ್ದಿಗಳಾಗ್ತಾ ಇತ್ತು. ಅವರೆಷ್ಟು ತಡ ಮಾಡ್ತಾ ಇದ್ದಾರೋ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಅವ್ಯವಹಾರಗಳು, ಅವ್ರ ಇಡೀ ಕುಟುಂಬದ ಅವ್ಯವಹಾರಗಳು ಇವತ್ತು 140 ಮಂದಿ ಅಂತ ಸುಳ್ಳು ಹೇಳ್ತಾರೆ ಹೇಳಿ. ಮತ್ತು ಅವ್ರ ಮನುಷ್ಯರಾಗಿರ್ತಾರೆ 140 ಮಂದಿ ಕೂಡ ಅವ್ರ ಕುಟುಂಬಕ್ಕೆ ಭಾಳ ಬೇಕಾಗಿರುವಂಥವ್ರು, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥವ್ರು, ಅಥವಾ ಅವ್ರ ಫಾಲೋಯರ್ಸು, ಅಥವಾ ಅವ್ರ ಗ್ರಾಮದವರು, ಇಂಥವರೇ ಇರ್ತಾರೆ. ಇಡಿ ಮುಂದೆ ಹೋದಾಗ ಅವರು ಇದ್ದಿದ್ದು ಸತ್ಯ ಹೇಳಲೇಬೇಕಾಗುತ್ತೆ. ಆ ಫ್ಲ್ಯಾಟ್ ತಗೊಳ್ಳೋ ಶಕ್ತಿ ಅವ್ರಿಗೆ ಇಲ್ಲ ಅಂತೇಳಿ ಯಾವಾಗ ಬಯಲಿಗೆ ಬರುತ್ತೆ ಅನ್ನೋ ನಿಮಗೆ. ಮತ್ತು ಇಡಿ ಕೂಡ ತುಂಬ ರೆಕಾರ್ಡೆಡ್ ಆಗಿ ಇಡಿ ಕಾನೂನು ಎಷ್ಟು ಬಲವಾಗಿರುತ್ತೆ ಅಂತಂದರೆ, ಸುಮ್ಮನೆ ಅವ್ರು ಹೇಳ್ಬೋದು BJP ಅವರು ಇಡಿನ ದುರುಪಯೋಗ ಮಾಡ್ಕೊಂಡು ನಮ್ಮ ಮೇಲೆ ಬಿಡ್ತಾರೆ ಅಂತೇಳಿ. ಇಡಿಗೆ ಸಪ್ರೇಟ್ ಕಾನೂನೇ ಇದೆ. 2013ರಲ್ಲಿ ಎಂಥ ಕಾನೂನು ಅಂತಂದರೆ, ₹1 ಅಮೌಂಟ್ ಬಗ್ಗೆ ಕೂಡ ತಪ್ಪು ಚಾರ್ಜ್ ಶೀಟ್ ಅವ್ರು ಫೈಲ್ ಮಾಡೋದಕ್ಕೂ ಅವ್ರಿಗೆ ಅಧಿಕಾರ ಇಲ್ಲ. ಮಾಡಿದರೆ ನೇರವಾಗಿ ಅಧಿಕಾರಿಗಳೇ ಬಲೆಗೆ ಬಿದ್ದುಬಿಡ್ತಾರೆ. ಬಲೆಗಂತಲ್ಲ, ಅವರು ಮನೆಗೆ ಹೋಗ್ಬಿಡ್ತಾರೆ. ಅಷ್ಟು ಸ್ಟ್ರಾಂಗ್ ಕಾನೂನು. ಏನಿದ್ರು ಕೂಡ ರೆಕಾರ್ಡ್ CBI ಪೊಲೀಸ್ ಇಲಾಖೆ ಇದ್ದಂಗೆ ಅದು. ಅವರು ಟಾರ್ಗೆಟ್ ಮಾಡ್ಬೋದು, ಸುಳ್ಳು ಚಾರ್ಜ್ ಶೀಟು ಹಾಕ್ಬೋದು, ನಿಜ ಇಲ್ಲದೆ ಹೋದರೂ ಕೂಡ ಅವ್ರು ಬೇಕಾದರೆ ಕಿರಿಕಿರಿ ಕೊಡಲಿಕ್ಕೆ ಮಾಡ್ಬೋದು. ಬಟ್ ಇಡಿ ಪರ್ಫೆಕ್ಟ್ ಲೆಕ್ಕಾಚಾರಗಳಿರುತ್ತೆ. ಆ ಲೆಕ್ಕಾಚಾರಗಳ ಆಧಾರದ ಮೇಲೆ ಅವ್ರು ಹೋಗ್ತಾ ಇರ್ಬಿಟ್ರೆ ಅವರು ಸುಮ್ಮನೆ ಕೇಸ್ ಮಾಡುವಂಥದ್ದು, ಸುಮ್ಮನೆ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ಅಧಿಕಾರನೇ ಇಲ್ಲ ಕಾನೂನು. ಬಟ್ ಅವರು ನನಗೆ ತಿಳಿದಷ್ಟು ಮಟ್ಟಿಗೆ ಈ ಕ್ಷಣಕ್ಕಾದರೂ ಕೂಡ, ಇವತ್ತಿಗಾದರೂ ಕೂಡ 140 ಫ್ಲ್ಯಾಟು 300 ಕೋಟಿ ಅಟ್ಯಾಚ್ಮೆಂಟ್ ಆಗಿರೋ ಈ ಸಂದರ್ಭದಲ್ಲಾದರೂ ಕೂಡ ಅವ್ರು ಅಟ್ಲೀಸ್ಟ್ ರಾಜೀನಾಮೆ ಮಾಡಿಬಿಟ್ರೆ, ಅಟ್ಲೀಸ್ಟ್ ಇಂಥ ಸುದ್ದಿಗಳು ಅವ್ರು ಇಷ್ಟೆಲ್ಲ ರಾಜಕೀಯ 40 ವರ್ಷ ಮಾಡ್ಕೊಂಡು ಬಂದರು. ನೋಡ್ರಿ, ಮನುಷ್ಯ ಕೊನೆಯ ಗಳಿಗೆಯಲ್ಲಿ ತುಂಬ ಗೌರವದಿಂದ ಅಧಿಕಾರವನ್ನು ಬಿಟ್ಕೊಡುವಂಥದ್ದಾಗಿರ್ಬೋದು, ಅಥವಾ ಮನೆಗೆ ಗೌರವದಿಂದ ಹೋಗುವಂಥದ್ದು ಆಗಬೇಕಾಗಿತ್ತು. ಬಟ್ ಇವಾಗ ಕಾಲ ಮೀರಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಅವರು ಕಪ್ಪು ಪಟ್ಟಿ ಅವ್ರ ಹಣೆಗೆ ಅವರೇ ಕಟ್ಕೊಂಡಂಗೆ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.